ಕಾಂಗ್ರೆಸ್ ಒತ್ತಡಕ್ಕೆ ಮಣಿದ ಬಸವರಾಜ ಹೊರಟ್ಟಿ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆ. ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ಕಾಂಗ್ರೆಸ್ ಒತ್ತಡಕ್ಕೆ ಮಣಿದ ಬಸವರಾಜ ಹೊರಟ್ಟಿ ರಾಜೀನಾಮೆಯನ್ನ ನೀಡಿರುವಂತದ್ದು. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆಯನ್ನ ನೀಡಿದ್ದಾರೆ. ಉಪಸಭಾಪತಿ ಇಲ್ಲದ ಕಾರಣ ಕಾರ್ಯದರ್ಶಿಗೆ ಪತ್ರ ಸಲ್ಲಿಕೆ. ಉಪಸಭಾಪತಿ ಇಲ್ಲದ ಕಾರಣ ಕಾರ್ಯದರ್ಶಿಗೆ ಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಮುಂದಿನ ಸಭಾಪತಿ ನೇಮಕವಾಗುವವರೆಗೂ ಹಂಗಾಮಿ ಸಭಾಪತಿಯಾಗಿ ಮುಂದುವರಿಕೆ. ಸುದೀರ್ಘ ಮನವೊಲಿಕೆಯ ಬಳಿಕ ಹೊರಟ್ಟಿ ರಾಜೀನಾಮೆ ನೀಡಿರುವಂತದ್ದು. ಸುದೀರ್ಘ ಮನವೊಲಿಕೆಯ ನಂತರ ಹೊರಟ್ಟಿ ರಾಜೀನಾಮೆಯನ್ನ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಮನವೊಲಿಕೆ ಬಳಿಕ ರಾಜೀನಾಮೆ ನೀಡಿರುವಂತ ಹೊರಟ್ಟಿ ಪ್ರೋಟರ್ಮ್ ಸಭಾಪತಿಯಾಗಿ ಹೊರಟ್ಟಿ ಮುಂದುವರಿಕೆಯಾಗುವಂತ ಸಾಧ್ಯತೆ. ಕೆಪಿಸಿಸಿ ಅಧ್ಯಕ್ಷರ ಮನವೊಲಿಕೆಯ ನಂತರ ಹೊರಟ್ಟಿ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಸಭಾಪತಿ ಸ್ಥಾನಕ್ಕೆ. ಪ್ರೋಟರ್ಮ್ ಸಭಾಪತಿಯಾಗಿ ಹೊರಟ್ಟಿ ಮುಂದುವರಿಕೆಯಾಗುವಂತ ಸಾಧ್ಯತೆ ಇದೆ. ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಪತ್ರ ಸಲ್ಲಿಕೆ ಮಾಡಿರುವಂತದ್ದು. ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಹೊರಟ್ಟಿ ಭೇಟಿಯಾಗಿದ್ರು, ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು. ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು ರಾಜೀನಾಮೆ ಪತ್ರವನ್ನ. ಹೊರಟ್ಟಿಯವರು ರಾಜೀನಾಮೆಯನ್ನ ನೀಡಿರುವಂತದ್ದು. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿಯವರು ರಾಜೀನಾಮೆಯನ್ನ ನೀಡಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅಂದ್ರೆ ಮುಖ್ಯಮಂತ್ರಿಯವರ ನಿವಾಸದಲ್ಲೇ ಅವರನ್ನ ಭೇಟಿಯಾಗಿ ಮಾತನಾಡಿದ್ರು ಕೂಡ. ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಮನವೊಲಿಕೆಯ ಬಳಿಕ ರಾಜೀನಾಮೆ. ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಸುದೀರ್ಘ ಮನವೊಲಿಕೆಯ ನಂತರ ಹೊರಟ್ಟಿ ಅವರು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಸಿಎಂ ನಿವಾಸದಲ್ಲಿ ಹೊರಟ್ಟಿ ಅವರು ಮಾತನಾಡ್ತಿರುವಂತಹ ದೃಶ್ಯಗಳು ನಮ್ಮ ಸಂಪೂರ್ಣ ನ್ಯೂಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರು ಮತ್ತು ಡಿಕೆ ಶಿವಕುಮಾರ್ ಅವರ ಸುದೀರ್ಘವಾದ ಮನವೊಲಿಕೆಯಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹಂಗಾಮಿ ಸಭಾಪತಿಯಾಗಿ ಮುಂದುವರಿಕೆಯಾಗುವಂತ ಸಾಧ್ಯತೆಗಳಿದೆ. ಹೊರಟ್ಟಿ ಅವರು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಆದರೆ ಹಂಗಾಮಿ ಸಭಾಪತಿಯಾಗಿ ಮುಂದುವರಿಯುವಂತ ಸಾಧ್ಯತೆಗಳಿದೆ. ಬಸವರಾಜ ಹೊರಟ್ಟಿ ಅವರು ಸಿಎಂ ಮನೆಯಿಂದ ಹೊರನಡೆದಾಗ ಬೇಸರದಿಂದನೇ ಬಂದ್ರು ಅನ್ನುವಂತ ಒಂದು ವಿಜುವಲ್ಸ್ ಕೂಡ ಲಭ್ಯವಾಗಿದೆ. ಕೆಪಿಸಿಸಿ ಹಾಗೂ ಮುಖ್ಯಮಂತ್ರಿಯವರ ಮನವೊಲಿಕೆಯ ನಂತರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಭಾಪತಿ ಸ್ಥಾನಕ್ಕೆ. ಮುಂದಿನ ಸಭಾಪತಿ ನೇಮಕವಾಗುವವರೆಗೂ ಹಂಗಾಮಿ ಸಭಾಪತಿಯಾಗಿ ಹೊರಟ್ಟಿಯವರನ್ನ ಮುಂದುವರಿಕೆ ಮಾಡಲಾಗುತ್ತೆ. ಸಭಾಪತಿ ಸ್ಥಾನಕ್ಕೆ ಇನ್ನೂ ಯಾರನ್ನು ಕೂಡ ನೇಮಕ ಮಾಡಿಲ್ಲ. ಹಾಗಾಗಿ ಅಲ್ಲಿಯ ತನಕ ಇವರನ್ನೇ, ಹೊರಟ್ಟಿಯವರನ್ನೇ ಉಪಸಭಾಪತಿಯಾಗಿ, ಹಂಗಾಮಿ ಸಭಾಪತಿಯಾಗಿ ನೇಮಕ ಮಾಡಲಾಗುತ್ತೆ ಅನ್ನುವಂಥದ್ದು. ಕೊನೆಗೂ ಕಾಂಗ್ರೆಸ್ ಒತ್ತಡಕ್ಕೆ ಮಣಿದು ಮುಖ್ಯಮಂತ್ರಿಯವರ ಸುದೀರ್ಘ ಮನವೊಲಿಕೆಯ ನಂತರ ರಾಜೀನಾಮೆಯನ್ನ ನೀಡಿದ್ದಾರೆ ಬಸವರಾಜ ಹೊರಟ್ಟಿ ಅವರು ಸುದೀರ್ಘ ಕೆಪಿಸಿಸಿ ಹಾಗೂ ಮುಖ್ಯಮಂತ್ರಿಯವರ ಸುದೀರ್ಘ ಮನವೊಲಿಕೆಯ ನಂತರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಭಾಪತಿ ಸ್ಥಾನಕ್ಕೆ. ದೃಶ್ಯಗಳಲ್ಲಿ ಕಾಣಿಸ್ತಿರಬಹುದು ಬಸವರಾಜ ಹೊರಟ್ಟಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇನ್ನು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಡೆಸ್ಕ್ ಇಂದ ಪ್ರವೀಣ್ ರಾವ್ ಅವರು
ಡೆಸ್ಕ್ ಲೈವ್ ಇದ್ದಾರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರವೀಣ್ ರಾವ್ ಅವರ ಏನು ಅಪ್ಡೇಟ್ ಇದೆ? ಈಗ ಸಭಾಪತಿಯಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಹೊರಟ್ಟಿ ಅವರು. ಅಂದ್ರೆ ಅದು ಅವರು ಸ್ವ ಇಚ್ಛೆಯಿಂದ ಕೊಟ್ರ ಅಥವಾ ಮನವೊಲಿಸಿದ್ದಕ್ಕೆ ಕೊಟ್ರ? ಏನು ಬೆಳವಣಿಗೆ ಇದೆ ರಸಿಕಾ? ಈಗಾಗಲೇ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ಕೊಟ್ಟಿರ್ತಕ್ಕಂತಹ ವಿಚಾರ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿರುವಂಥದ್ದು. ಈ ರಾಜೀನಾಮೆಯ ಹಿಂದೆ ಯಾವ ರೀತಿ ಎಲ್ಲ ಒಂದು ರೀತಿಯ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಬೆಳವಣಿಗೆಗಳು ನಡೆದವು ಅದೆಲ್ಲವೂ ಕೂಡ ನಮಗೆ ಈಗಾಗಲೇ ಗೊತ್ತಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ಸು ಸದನದಲ್ಲಿ ಅವರ ಒಂದು ಬಹುಮತ ಇರುವಂತಹ ಕಾರಣಕ್ಕೋಸ್ಕರವಾಗಿ ಸಭಾಪತಿಗಳಾಗಿದ್ದಂತಹ ಬಸವರಾಜ ಹೊರಟ್ಟಿಯವರಿಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದರು ಡಿ.ಕೆ. ಶಿವಕುಮಾರ್ ಅವರು. ಆ ಹಿನ್ನೆಲೆಯಲ್ಲಿ ನಾನು ಆಗಸ್ಟ್ 14ನೇ ತಾರೀಕಿಗೆ ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಯಾಕಂದರೆ ಒಂದು ವೇಳೆ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ಕೊಡದೇ ಹೋದರೆ ನಾವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೇವೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಹೇಳಿತ್ತು. ಹಾಗಾಗಿ ಆ ಸಂದರ್ಭದಲ್ಲೆಲ್ಲ ಕೂಡ ಹೊರಟ್ಟಿಯವರು ಹೇಳಿದರು, ಈ ರೀತಿಯ ಬೆಳವಣಿಗೆಗೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಯಾಕಂದರೆ ಸಭಾಪತಿ ಸ್ಥಾನಕ್ಕೆ ಅದರದ್ದೇ ಆಗಿರ್ತಕ್ಕಂತಹ ತೂಕ, ಅದರದ್ದೇ ಆಗಿರ್ತಕ್ಕಂತಹ ಗೌರವ ಇದೆ. ಹಾಗಾಗಿ ಆ ಒಂದು ಸಭಾಪತಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆ ನಂತರದಲ್ಲಿ ಅದು ಏನಾಯಿತೋ ಗೊತ್ತಿಲ್ಲ, ಒಂದಿಷ್ಟು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೆದ್ವು. ಅವರು ಯಾಕೋ ರಾಜೀನಾಮೆಯಿಂದ ಹಿಂಸರ್ಕೊಳ್ತಾ ಇದ್ದಾರೇನೋ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಬಸವರಾಜ ಹೊರಟ್ಟಿಯವರ ನಡುವಿನ ಭೇಟಿಯ ನಂತರ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಆ ಬಸವರಾಜ ಹೊರಟ್ಟಿಯವರ ಮನವನ್ನು ಒಲಿಸಿ ರಾಜೀನಾಮೆಯನ್ನು ಕೊಡುವ ನಿಟ್ಟಿನಲ್ಲಿ ಅವ್ರ ಮನವನ್ನು ಒಲಿಸಿದರು. ಹಾಗಾಗಿ ಇವತ್ತು ಬಸವರಾಜ ಹೊರಟ್ಟಿಯವರು, ಯಾಕಂದರೆ ಸಭಾಪತಿ ಸ್ಥಾನದಲ್ಲಿರುವಂಥವರು ರಾಜೀನಾಮೆ ಕೊಡಬೇಕಾದ್ರೆ ಅದನ್ನು ಉಪಸಭಾಪತಿಗಳಿಗೆ ಕೊಡಬೇಕಾಗ್ತದೆ. ಆದರೆ ಇವತ್ತು ಉಪಸಭಾಪತಿಗಳು ಲಭ್ಯರಿಲ್ಲದ ಕಾರಣ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರವನ್ನು ಇವತ್ತು ಬಸವರಾಜ ಹೊರಟ್ಟಿಯವರು ಸಲ್ಲಿಸಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣ ಮತ್ತೆ ಅವಿಶ್ವಾಸ ನಿರ್ಣಯ ಆಗೋದು, ಅಲ್ಲಿ ಸದನದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಿಗೆ, ಅದೆಲ್ಲ ಕೂಡ ಬೆಳವಣಿಗೆಗಳಿಗೆ ಇತಿಶ್ರೀ ಹಾಡದ ಹಾಗೆ ಆಗಿದೆ. ಇವತ್ತು ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯಿಂದ ಈ ಪ್ರಕರಣ ಒಂದು ರೀತಿ ಅಂತ್ಯ ಆಗಿದೆ ಅಂತಲೇ ಹೇಳ್ಬೋದು. ಈಗ ಮುಂದಿನ ಇದು ಸದನ ಶುರುವಾಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಈಗಾಗಲೇ ಯಾರು ಸಭಾಪತಿಗಳನ್ನು ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದೆ, ಅವರು ಸಭಾಪತಿಗಳಾಗುವಂಥ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ. ರಸಿಕಾ, ಥ್ಯಾಂಕ್ ಯು ತಮ್ಮೆಲ್ಲ ಹೆಚ್ಚಿನ ಮಾಹಿತಿಗಾಗಿ ಪ್ರವೀಣ್ ರಾವ್.